ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಜನಾಕ್ರೋಶ. ಮೀಸಲಾತಿಯನ್ನು ಸರ್ಕಾರವು ಜಾರಿಗೆ ಮಾಡದೆ ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವುದನ್ನು ಖಂಡಿಸಿ ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಜಿಲ್ಲಾ ಒಕ್ಕೂಟ ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆಯನ್ನು ನಡೆಸಿತು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಜನಾಕ್ರೋಶ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಒಳ ಮೀಸಲಾತಿ ನೀಡುವಂತೆ ಆಯಾ ರಾಜ್ಯಗಳಿಗೆ ಸಂಪೂರ್ಣ ಅಧಿಕಾರವಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಆಗಸ್ಟ್ 1ಕ್ಕೆ 1 ವರ್ಷ ಕಳೆದರೂ ರಾಜ್ಯ ಸರ್ಕಾರ ಸುಪ್ರೀಂ ತೀರ್ಪು ಆಧರಿಸಿ ರಾಜ್ಯ ಸರ್ಕಾರವು 101 ಎಸ್ಸಿ ಜಾತಿಗಳಿಗೆ ಈಗಾಗಲೇ ಒಳ ಮೀಸಲಾತಿ ಕಲ್ಪಿಸಲು ಶಿಫಾರಸು ಮಾಡಿರುವ ಮಧುಸ್ವಾಮಿ ಉಪಸಮಿತಿ ಶಿಫಾರಸಿನಂತೆ ಒಳ ಮೀಸಲು ಜಾರಿಗೊಳಿಸಬೇಕಿತ್ತು. ಆದರೆ ಕಾಲಹರಣ ಮಾಡುವ ಉದ್ದೇಶದಿಂದ ಪರಿಶಿಷ್ಟರಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ನಿರಂತರವಾಗಿರುವ ಹೋರಾಟವನ್ನು ಹತ್ತಿಕ್ಕಲು ಮತ್ತೊಂದು ಆಯೋಗ ನೇಮಿಸಿಕೊಂಡಿದ್ದರು. ಸರಿಯಾದ ಮಾಹಿತಿಯನ್ನು ಸರ್ಕಾರವು ನೀಡದೆ ಅಸಹಕಾರದಿಂದಲೇ ಇದೆ. ಬರುವ ಆಗಸ್ಟ್ನಲ್ಲಿ ಆರಂಭವಾಗುವ ಅಧಿವೇಶನದಲ್ಲಿ ಆ ಮೀಸಲಾತಿ ಜಾರಿಯಾಗಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಮಾಜಿ ಡಿಸಿಎಂ ಸಂಸದ ಗೋವಿಂದ್ ಎಂ ಕಾರಜೋಳ್ ಅವರು ಆಗಮಿಸಿ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಗೌರವ ಸಲ್ಲಿಸಿ ಹೋರಾಟಕ್ಕೆ ಚಾಲನೆ ನೀಡಿದರು. ನಂತರ ಸಭೆ ಉದ್ದೇಶಿಸಿ ಮಾತನಾಡಿದರು. ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಮುತ್ತಣ್ಣ ಬೆನ್ನೂರ್, ಶಿವಾನಂದ ಟವಳಿ, ಯಲ್ಲಪ್ಪ ಬೆಂಡಿಗೇರಿ, ಯಲ್ಲಪ್ಪ ನಾರಾಯಣಿ, ಹನುಮಂತ್ ಚಿಮ್ಮಲ್ಗಿ, ಧರ್ಮಣ್ಣ ಸಂಖ್ಯನವರ್, ಸತ್ಯಪ್ಪ ದಳವಾಯಿ, ಸಿದ್ದು ಮಾದರ್, ಸಿದ್ದು ದೊಡ್ಮನಿ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. 14 ಕೋಟಿ ರೂಪಾಯಿ ನಮಗೆ ಅನುದಾನ ಬೇಕು ಸ್ವಾಮಿ ಹೋಗಿ ಹೇಳಿದಾಗ 13 ಕೋಟಿ ರೂಪಾಯಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. BJP ಅವರು 2008ರಿಂದ 2013ರವರೆಗೂ ಆಡಳಿತ ಇದ್ರೂ ಸದಾಶಿವ ಆಯೋಗ ಜಾರಿ ಮಾಡಲಿಲ್ಲ. ನಮಗೆ ಅಧಿಕಾರ ಕೊಡಿ, ನಾವು ಮಾಡ್ತೀವಿ ಅಂತ ಹೇಳಿದ್ರು. 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮೋಸ ಮಾಡಿ ಓಟ್ ಹಾಕ್ಸ್ಕೊಂಡು ಮಾಡಲಿಲ್ಲ. 2018ರಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಸೋತ ಮೇಲೆ ಸಿದ್ದರಾಮಯ್ಯನವ್ರು ಹೇಳಿದ್ರು, ಈ ರಾಜ್ಯದಲ್ಲಿ ಲೆಫ್ಟ್ನವರು ಮಾದಿಗರು ಅಸ್ಪೃಶ್ಯರು ಓಟ್ ಹಾಕಲಿಲ್ಲ, ಅದಕ್ಕಾಗಿ ನನ್ನ ಸರ್ಕಾರ ಸೋತು. ಅದಾದ ನಂತರ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆ ಒಳಗೆ ಹೇಳಿದ್ರು, ನಮಗೆ ಅಧಿಕಾರ ಕೊಡಿ, ಅಧಿಕಾರ ಕೊಟ್ಟ ಮೊದಲನೇ ಕ್ಯಾಬಿನೆಟ್ನಲ್ಲೇ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು 2 ವರ್ಷ 3 ತಿಂಗಳಾಯ್ತು. ಅದರ ನೆನಪೇ ಇಲ್ಲ ಅವರು. ಸುಪ್ರೀಂ ಕೋರ್ಟ್ ಆದೇಶ 2024 ಆಗಸ್ಟ್ 1ನೇ ತಾರೀಕಿಗೆ ಮಾಡಿ 1 ವರ್ಷ ಆಯಿತು ಇವತ್ತಿಗೆ. ಅದಕ್ಕಾಗಿ ನಾವು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಮಾಡಿ ಅಂತೇಳಿ ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ನಾವು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀವಿ. ನಾಳೆ 11ನೇ ತಾರೀಕಿಗೆ ನಡೀತಕ್ಕಂಥ ಅಧಿವೇಶನದೊಳಗಾಗಿ ನೀವು ಆ ಸರ್ಕಾರಿ ಆದೇಶ ಮಾಡದೆ ಹೋದರೆ ಕುಂಟು ನೆಪ ಹೇಳಿ ಕಮಿಷನ್ ನೇಮಿಸೋದು, ಅದು ಮಾಹಿತಿ ಇಲ್ಲ, ಇದು ಮಾಹಿತಿ ಇಲ್ಲ, MP ಡಾಟಾ ಇಲ್ಲ, ಡಾಟಾ ಗೀಟ ನಾವೇನು ಕೇಳೋದಿಲ್ಲ. ಬೇಕಾದಷ್ಟು ವರದಿಗಳಿದ್ದಾವೆ. 600 ವರದಿ ಒಳಗೂ ಜನಸಂಖ್ಯೆ ಅದ, ಸದಾಶಿವ ವರದಿ ಒಳಗೂ ಜನಸಂಖ್ಯೆ ಅದ, ಕೆಂಪರಾಜ್ ವರದಿ ಒಳಗೂ ಜನಸಂಖ್ಯೆ ಅದ, ಮಾಧುಸ್ವಾಮಿ ಅವ್ರ ಕಮಿಟಿ ವರದಿ ಒಳಗೂ ಜನಸಂಖ್ಯೆ ಅದ. ನೀವು ಈ ಕುಂಟನೆಪ್ಪ ಬಿಡ್ರಿ ಸಿದ್ದರಾಮಯ್ಯನವ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರೇ, DK ಶಿವಕುಮಾರ್ ಅವರೇ, ನೀವು ಪಾಪದವರಿದ್ದೀರಿ. ಈ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ. ಯಾವ ಜನಾಂಗ ಸಾವಿರ ವರ್ಷದಿಂದ ಬೇರೆಯವರ ಮಲಮೂತ್ರ ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ತು ಜೀವನ ಮಾಡ್ತಾ ಇದ್ದಾರ? ರಸ್ತೆ ಬದಿ ಕೂತು ಚಪ್ಪಲಿ ಹೊಲಿತಾ ಇದ್ದಾರ? ದಿನ ಬೆಳಗಾದ್ರೆ ನಾಯಿ ನರಿ ಮಾಡಿದಂಥ ಮಲಮೂತ್ರ ಸುದ್ದ ಕೈಯಿಂದ ಸ್ವಚ್ಛ ಮಾಡ್ತಾ ಇದ್ದಾರ? ಗಟಾರ್ ಬಳಿತಾ ಇದ್ದಾರ? ಆ ಜನಾಂಗಕ್ಕೆ ನ್ಯಾಯ ಕೊಡೋದ್ರಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿದ್ದೀರಿ. ವೋಟ್ ಬ್ಯಾಂಕ್ ರಾಜಕಾರಣಿಗೆ ನೀವು ಅಂಟುಕೊಂಡಿದ್ದೀರಿ. ಇಲೆಕ್ಷನ್ ಬಂದಾಗ ಒಂದು ನೀತಿ, ಇಲೆಕ್ಷನ್ ಮುಗಿದ ಮೇಲೆ ಮತ್ತೊಂದು ನೀತಿ. ಇದನ್ನು ನಾವು ಖಂಡಿಸಲಿಕ್ಕೆ ಇವತ್ತು ಸಾಂಕೇತಿಕವಾಗಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ಆಗದೆ ಹೋದರೆ 16ರಿಂದ ಮಾಡು ಇಲ್ಲವೇ ಮಡಿ ಚಳವಳಿ